ಪೂಜೆ ಪುನಸ್ಕಾರಗಳಿಲ್ಲದೆ ಕಾಡೊಳಗೆ ಪಾಳು ಬಿದ್ದಿದ್ದ ದೇವಾಲಯಗಳನ್ನು ಹುಡುಕಿ ಹೊರಟವನಿಗೆ ಕೆಲವು ಊರುಗಳ ಒಂದೊಂದು ದೇವಾಲಯಗಳು ಕಣ್ಣಿಗೆ ಬಿದ್ದಿತ್ತು. ಆದರೆ ಇವತ್ತು ಬಂದು ನಿಂತಿರೋ ಆಗುಂಬೆಯ ತಪ್ಪಲಿನಲ್ಲಿರೋ ಈ ತಲ್ಲೂರಂಗಡಿ ಎಂಬ ಊರಿನಲ್ಲಿ ಮರೆಯಾದ ಶಿವನ ದೇವಾಲಯಗಳ ಸಾಲೆ ನನ್ನ ಕಣ್ಣ ಮುಂದಿತ್ತು. ಅಡವಿಯೊಳಗೆ ಅಡಗಿ ನಿಂತಿರೋ ಈ ದೇವಾಲಯಗಳ ರಚನೆ ಮತ್ತು ವಿನ್ಯಾಸಗಳಿಂದ ನೂರಾರು ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿರಬಹುದು ಎಂದು ಅಂದಾಜಿಸಬಹುದು. ಇಂದಿಗೆ ಸಂಪೂರ್ಣವಾಗಿ ನಾಶವಾಗಿರೋ ಈ ದೇವಾಲಯಗಳು ಆಗ ಹೇಗಿತ್ತೆಂಬುದು ಇಂದಿಗೆ ಕಲ್ಪನೆಗೂ ಬರದು. ಮೈಲಿಗಳ ಅಂತರದಲ್ಲಿದ್ದ ಪಂಚಲಿಂಗಗಳಾದ ಅಘೋರೇಶ್ವರ, ತತ್ಪುರುಷ, ವಾಮದೇವ, ಸದ್ವಜಾತ, ಪ್ರಧಾನ ಈಶಾ ಈ ಎಲ್ಲಾ ಶಿವನ ದೇವಾಲಯಗಳನ್ನು ಸುತ್ತು ಬಂದೆ. ಆದರೆ ಈ ಪ್ರಧಾನ ಈಶಾ ಎಂಬ ಒಂದು ದೇವಾಲಯ ಮಾತ್ರ ಜೀರ್ಣೋದ್ಧಾರವಾಗಿದೆ. ಬಾಕಿ ಉಳಿದ ದೇವಾಲಯಗಳೆಲ್ಲವೂ ಪೂಜೆಗಳನ್ನ ಕಾಣದೆ, ಮಂತ್ರಗಳನ್ನ ಕೇಳದೆ ಕಾಡೊಳಗೆ ಮರೆಯಾಗಿ ಹೋಗಿವೆ. ಮಯೂರವರ್ಮ ಎಂಬ ರಾಜ ನಿರ್ಮಿಸಿದ್ದು ಅವನು ಉತ್ತರದಿಂದ ಮಹರ್ಷಿಗಳನ್ನ, ಅಘೋರಿಗಳನ್ನ ಕರೆಸಿ ಯಜ್ಞ ಯಾಗಗಳನ್ನ ಇಲ್ಲಿ ನಡೆಸಿದ್ದ ಅಂತ ಹೇಳಲಾಗುತ್ತೆ. ಆದರೆ ಅದಕ್ಕೆ ಯಾವುದೇ ಸ್ಪಷ್ಟ ಸಾಕ್ಷಿಗಳಿಲ್ಲ. ಈ ಪಾಳು ಬಿದ್ದಿದ್ದ ಪಂಚಲಿಂಗಗಳಲ್ಲಿ ಒಂದು ದೇವಾಲಯವನ್ನ ಹಣ ಸಂಗ್ರಹಿಸಿ ಒಂದೆರಡು ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಲಾಯಿತು. ಉಳಿದ ದೇವಾಲಯಗಳನ್ನು ಮಾಡೋ ಯೋಚನೆ ಇದೆ. ಆದರೆ ಅಷ್ಟೊಂದು ಹಣ ಸಂಗ್ರಹಿಸುವುದು ಸುಲಭದ ಮಾತಲ್ಲ. ಕಾಲ ಕಳೆದಂತೆ ಈ ದೇವಾಲಯಗಳು ಮರಗಿಡಗಳು ಮುಚ್ಚಿ ಅಳಿವಿನಂಚಿಗೆ ಸರಿಯುತ್ತಾ ಬಂದಿವೆ. ಈ ಲಿಂಗಗಳು, ಈ ದೇವಾಲಯದ ಪೀಠಗೋಪುರಗಳು, ದ್ವಾರಪಾಲಕರ ವಿಗ್ರಹಗಳು, ನಂದಿಯ ಕೆತ್ತನೆಗಳೆಲ್ಲವೂ ಅಸ್ತವ್ಯಸ್ತವಾಗಿ ಬಿದ್ದಿವೆ. ಒಂದಾನೊಂದು ಕಾಲದಲ್ಲಿ ಪ್ರತಿನಿತ್ಯ ಅಭಿಷೇಕಗಳಿಂದ ನೆನೆಯುತ್ತಿದ್ದ, ಅಲಂಕಾರಗಳಿಂದ ಅದ್ಭುತವಾಗಿ ಕಂಗೊಳಿಸುತ್ತಿದ್ದ ಲಿಂಗಗಳಿವು ಅದೆಷ್ಟೋ ಭಕ್ತರ ಪ್ರಾರ್ಥನೆಗಳನ್ನ ಕೇಳಿದ್ದವು. ಶತಮಾನಗಳು ಉರುಳಿ ಜನ ಮರೆತು ಊರುಗಳೆಡೆಗೆ ಸರಿದರು. ಸೂರುಗಳಿಲ್ಲದೆ ಈ ಲಿಂಗಗಳು ಪ್ರಕೃತಿಯ ಮಡಿಲಲ್ಲಿ ಮರೆಯಾಗಿ ಹೋದವು. ರಾಜ ಮಹಾರಾಜರುಗಳ ಕಾಲದಲ್ಲಿ ಭರತ ಭೂಮಿಯಲ್ಲಿ ನಿರ್ಮಾಣವಾದ ಅದೆಷ್ಟೋ ದೇವಾಲಯಗಳು ಹೀಗೆ ನಾಶವಾಗಿವೆ. ಕೆಲವು ದಾಳಿಗಳಿಂದ ಅವನತಿ ಹೊಂದಿದ್ದರೆ ಮತ್ತಷ್ಟು ದಿಕ್ಕಿಲ್ಲದೆ ಮರೆಯಾಗಿ ಹೋಗಿವೆ. ಈ ಎಲ್ಲಾ ದೇವಾಲಯಗಳನ್ನ ನೋಡಿ ಮುಗಿಸಿ ಜೀರ್ಣೋದ್ಧಾರವಾಗಿದ್ದ ತಲ್ಲೂರಂಗಡಿಯ ಪಂಚಲಿಂಗೇಶ್ವರ ದೇವಾಲಯಕ್ಕೆ ಬಂದು ನಮಸ್ಕರಿಸುವ ಹೊತ್ತಿಗೆ ಆಗಿತ್ತು ಈ ದೇವಾಲಯವಾದರೂ ಉಳಿದಿದೆಯಲ್ಲ ಅನ್ನೋ ಸಮಾಧಾನ. ಹೀಗೆ ಮರೆಯಾದ ಮತ್ತಷ್ಟು ಜಾಗಗಳನ್ನ ನಿಮ್ಮ ಮುಂದೆ ತರ್ತೀನಿ. ನೀವು ನೀಡಬೇಕು ಫಾಲೋ ಅನ್ನೋ ಬೆಂಬಲವನ್ನ.